ಕಣಿ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿ ಹೇಳುವೆ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿಯ ಮಂತ್ರದ ಕಣಿ ಮಾಡದ ಕಣಿ ಭೂತದ ಕಣಿ ವೇದದ ಕಣಿ ಪೀಡೆಯ ಕಣಿ 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 ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ದೇವಿ ಚಿಂತಿಸಬೇಡಿ, ಅತ್ತ ನೋಡಿ ಶುಭ ಸೂಚನೆಯು ಬಂದಂತೆ ಕಾಣುತ್ತಿರುವುದು. ಕೊರವಂಜಿಯವರು ಬರದಂತೆ ಕಾಣುತ್ತಿರುವುದು. ಅವರು ಮುಂದೆ ನಡೆಯುವುದು ಹಿಂದೆ ಮುಂದೆ ನೋಡದೆ ಹೇಳುವಂತೆ ಕಾಣುತ್ತದೆ. ಅವರನ್ನು ಕರೆಯೋಣವೇ? ಸಖಿ, ಆ ಕುರವಂಜಿಯು ಕೃಷ್ಣನಿಗೆ ನನ್ನ ಮೇಲೆ ಮನಸ್ಸಾಗುವ ಉಪಾಯವನ್ನು ಹೇಳುತ್ತಾಳೇನೆ? ಆಹಾ, ಉಪಾಯವೇನು? ನಿನ್ನ ಇಷ್ಟಾರ್ಥವನ್ನು ನೆರವೇರುವಂತೆ ಅವರು ಹೇಳುವರು. ಹಾಗಾದರೆ ಬೇಗನೆ ಹೋಗಿ ಕರೆದುಕೊಂಡು ಬನ್ನಿ. ಆಹಾ, ಹಾಗೆ ಆಗಲಿ. ಕಾಳಮ್ಮನ ಕಣಿ ಕರಿಯಮ್ಮನ ಕಣಿ ಕೆಂಪಮ್ಮನ ಕಣಿ ಕೆಂಪಮ್ಮನ ಕಣಿ ತಿಮ್ಮಮ್ಮನ ಕಣಿ ಬೊಮ್ಮನ ಕಣಿ ತಿಮ್ಮಮ್ಮನ ಕಣಿ ಬೊಮ್ಮನ ಕಣಿ ತಿಮ್ಮನ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಹೇಳುವೆ ಕಣಿಯ ಕಣಿ ಹೇಳುವೆ ಕಣಿಯ ಹೇಳುವೆ ಕಣಿಯ ಓ ಕೊರವಂಜಿಯವರೇ, ನಿಮ್ಮನ್ನು ನಮ್ಮ ರಾಣಿಯವರು ನೋಡಬೇಕಂತೆ, ಬರುವಿರಾ? ನನ್ನನ್ನೇ? ಓ, ನಿಮ್ಮನ್ನೇ. ಏಕೆ? ನಮ್ಮ ರಾಣಿಯವರು ನಿಮ್ಮ ಹತ್ರ ಮಾತನಾಡಬೇಕಂತೆ, ಆದ್ದರಿಂದ ನಿಮ್ಮನ್ನು ನೋಡಬೇಕು ಎಂದು ಅವರು ಹೇಳಿದರು. ಮಾಧವ, ರಾಜ್ಕುಮಾರಿ, ಮಕರವ್ವ ಹೋಗವ ಹೋಗವ ನಡಿ. ಕಾಳಿಯ ತಾಯಿ ಕಾಳಿಯ ಮನದಲಿಯ ಬೇಡುವೆನ ಕಳಿಯ ಬೇಡುವೆನ ಕಳಿಯ. ಇದೋ ನೋಡಿ, ನಮ್ಮ ರಾಜಕುಮಾರಿ ಇವರೇ ನಿಮ್ಮನ್ನು ನೋಡಬೇಕೆಂದು ಆಸೆ ಪಡುತ್ತಿರುವರು. ಮಾಧವೋ, ಏನ್ ಮಕ್ರವ? ಏನ್ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಈ ಅಂದನ ಮಕ್ರವ, ಈ ಅಂದನ ಆಹಾ ಮಹಾಲಕ್ಷ್ಮಿ. ಈ ಕಣ್ಣು, ಈ ಮೂಗು, ಈ ಬಾಯಿ, ಮೂರು ಲೋಕದಾಗ ಎಲ್ಲೂ ಇಲ್ಲ ಇಂಥ ಚಂದುಳ್ಳಿ ಚೆಲುವೆ. ಮಾಧವ, ಏನ್ ಮಕ್ರವ? ಏನ್ ಮೈ ಮರ್ತ್ಬಿಟ್ಯ? ಹುಷಾರು. ಇಂಥ ಚಂದುಳ್ಳಿ ಚೆಲುವೆನ್ ಕಂಡ್ರೆ ಕಣ್ಣಿರೋರೆಲ್ಲ ಮೈ ಮರೆಯದೆಯಾ?
ನಂಗಂತೂ ಈ ಕಣಿ ಗಿಣಿ ಎಲ್ಲ ಬಿಟ್ಬಿಟ್ಟು ಈ ತಾವರೆ ಹೂನಂಗಿರೋ ಕೆನ್ನೆ ಮೇಲೆ ಕೆನ್ನೆ ಇಟ್ಟು ಹಿಂಗೆ ಕುಂತಿರೋಣ ಅನಿಸ್ತದೆ. ಹೇ, ನೀವು ದೂರ ಸರಿಯಿರಿ. ಅವರು ರಾಜಕುಮಾರಿಯವರು ನಿಮ್ಮೊಂದಿಗೆ ಕಣಿ ಕೀಳಲು ಬಂದಿರುವುದು. ನೀವು ಪಕ್ಕದಲ್ಲೇ ಕೂರುವರಲ್ಲ. ಅಬ್ಬೋ, ನೋಡ್ದ ಮಾದವ. ನೋಡ್ತಾನೇ ಇದ್ದೀನಿ ಮಕ್ಳವ್ವ. ನೋಡು ನೋಡು. ಆಯಿತು, ಕಣಿ ಹೇಳಿ. ಓಹೋ, ಹಂಗೆಲ್ಲ ಹೇಳಕ್ಕಾಯ್ತದ? ಹಾ, ಹೇಳಿ. ಮತ್ತಿನ್ನೇನು ಬೇಕು? ಮರದಾಗೆ ಅಕ್ಕಿ ದಕ್ಷಿಣೆ. ಸಖಿಯರೇ, ಹೋಗಿ ಬಂಗಾರದ ತಟ್ಟೆಯಲ್ಲಿ ನವರತ್ನ ರಾಶಿಯನ್ನು ತನ್ನಿ. ಹಾಗೆ ಆಗಲಿ ದೇವಿ. ಬರೀ ರತ್ನ ಬಂಗಾರ ಬ್ಯಾಡ ಕಡಮಣಿ. ಇನ್ನೇನು ಬೇಕು? ಮುತ್ತು. ಸಖಿಯರೇ, ಮುತ್ತನ್ನು ತೆಗೆದುಕೊಂಡು ಬನ್ನಿ. ಒಂದೇ ಒಂದು ಮುತ್ತು ಕೊಟ್ರೆ ಚಿಂದಂತ ಗಂಡ ಬತ್ತನ್ ಕಣಮಣಿ. ಏಯ್ ಕೊರವಂಜಿ, ನನ್ನ ಆಸೆ ನೆರವೇರುತ್ತೇನೆ. ಏನು ಆಸೆ ಅಮ್ಮಣಿ ನಿಂದು? ನೀನೇ ತಿಳಿದುಕೋ. ಓಹೋ, ನಾನು ತಿಳ್ಕೊಬೇಕಾ? ಅವ್ವ, ನಿನ್ನ ಆಸೆ ನೆರವೇರೈತೆ. ಎಲ್ಲಿ? ಹೊಸಿ ಕಡ್ಬಿಟ್ಟು ನೋಡಮಣಿ. ಸ್ವಾಮಿ, ಎದುರಾಗೆ ಇರುವ ಬಯಸಿದ ಚೆಲುವ ಬಿಡಬೇಡ. ಇಡೀ ಇಡೀ ಸ್ವಾಮಿ, ಸ್ವಾಮಿ. ಭ್ರಮೆ. ದೇವಿ, ತೆಗೆದುಕೊಳ್ಳಿ ರತ್ನಾಭರಣಗಳನ್ನು. ಹಾಕಮಣಿ, ಹಾಕ. ಚೆನ್ನಾಗಿ ಕಣಿ ಹೇಳಮ್ಮ. ಹಾ, ಹೇಳ್ತೀನಿ. ಕಲ್ಲೂರ ಕಾಳವ್ವ, ಮಾಲೂರ ಮಾಧವ್ವ, ಬೀರೂರ ಬೀರವ್ವ, ಬಿಚ್ಚೋಲೆ ಗೌರವ್ವ, ಪಾರವ್ವ ಹೇಳುವ. ನಿನ್ ಮನ್ಸಲ್ಲಿರೋ ಅವಯ್ಯ ಯಾರ ಹೇಳ? ದನಗಳ ಕಾಯುವನು, ಗೊಲ್ಲನು ದನಗಳ ಕಾಯುವನು. ದನಗಳ ಕಾಯುವನು, ಗೊಲ್ಲನು ದನಗಳ ಕಾಯುವನು. ಮನೆ ಮನೆ ತಿರುಗುತ್ತ ಇರುತ್ತಲಿಯನು, ಮನೆ ಮನೆ ತಿರುಗುತ್ತ ಇರುತ್ತಲಿಯನು. ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ. ಪೊಂಗಲೂರುವನು, ಕರಿಯನು ಪೊಂಗಲೂರುವನು. ಪೊಂಗಲೂರುವನು, ಕರಿಯನು ಪೊಂಗಲೂರುವನು. ತೆಂಗಳ ಮನಸರ ಪಿಡಿಯುತ್ತಿರಲು, ತೆಂಗಳ ಮನಸರ ಪಿಡಿಯುತ್ತಿರಲು. ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ, ಬೇಡುವೆ ನಾವು ಬೆಳೆಯ. ಏನಮ್ಮಣಿ, ನಿನ್ ಮನ್ಸಲ್ಲಿರೋ ರಾವಯ್ಯನಿಲ್ಲ? ಮಾಧವ, ಅವ್ರಿಗೆ ನಾಚಿಕೆ. ನಿಜ ತಾನೇ? ಇರ್ಲಿ, ನಂತವ ಹೇಳು. ನೀನೇ ತಿಳಿದುಕೋ. ಓಹೋ, ನಾನೇ ತಿಳ್ಕೊಬೇಕಾ? ಬೀರಪ್ಪ ಬಾರಪ್ಪ ಬಯಲು ಬಸವಪ್ಪ, ನನ್ನಪ್ಪ ನಿನ್ನಪ್ಪ ಕಪ್ಪು ಕಿಟ್ಟಪ್ಪ. ಏನಮ್ಮಣಿ, ಆ ಕರೀನೇನ? ಮಕ್ರವ ನೋಡ್ದ ಅಮ್ಮಣ್ಣಿ ಆತ್ರನ? ಓ, ಅವನೇ ಆ ಕರಿ ಹುಡುಗನೇ. ಹೊಳಿತಾ ಇರೋ ಕಣ್ಣು, ಅವಳ ತುಟಿ, ನಗ್ತಾ ಇರೋ ಬಾಯಿ, ಅಂದವಾದ ಮೈಕಟ್ಟು, ನವಲ್ಗರಿ ಕಿರೀಟ, ಕೈನಾಗೆ ಕೊಳಲು. ಆಮೇಲೆ ಆಮೇಲೆ ಮಾಧವ, ನಿಮ್ಗಾಗೆ ಬೋ ಆಸೆ. ಆತನಿಗೆ ನಿಜವಾಗಿಯೂ ನನ್ನ ಮೇಲೆ ಮನಸ್ಸಿರುವುದೇನು? ಅದು ಸರಿ, ಆಮೇಲೆ ಅರಗಿಣಿ ಹೆಣ್ಣು ಇವನಿಗೆ ತೆರೆಯಲು
ಅರಗಿಣಿ ಗೆಳತು ನಿನಗೆ ಕರಿಯಂತೆರಗು ದೊರೆ ಶಿಶುಪಾಲನ ಬಾಯಿಗೆ ಮಣ್ಣು ದೊರೆ ಶಿಶುಪಾಲನ ಬಾಯಿಗೆ ಮಣ್ಣು ದೊರೆ ಶಿಶುಪಾಲನ ಬಾಯಿಗೆ ಮಣ್ಣು ಬೇಡುವೆನ ಬೆಳೆಯ ಬೇಡುವೆನ ಬೆಳೆಯ ಬೇಡುವೆನ ಬೆಳೆಯ ಬೇಡುವೆನ ಬೆಳೆಯ. ನನ್ನ ಸ್ವಾಮಿಗೆ ನನ್ನ ಅಂತರಂಗವು ತಿಳಿದಿರುವುದೇನೆ? ತಿಳಿದೈತೆ. ಅವರು ಇಲ್ಲಿಗೆ ಯಾವಾಗ ಬರುತ್ತಾರೆ? ಬರ್ತಾರೆ ಓಡೋಡಿ ಬರ್ತಾರೆ, ಕಿರೀತಿ ತರ್ತಾರೆ. ಈ ಬಂಗಾರದ ಅರಗಿಣಿ ಹೆಂಗಿರೋ ಈ ರಾಜ್ಕುಮಾರಿನ ಕಂಡ ತಕ್ಷಣ ಪ್ರಿಯೆ ಪ್ರಾಣ ಪ್ರಿಯೆ ಅಂತ ಕಚ್ಕೊಂಡ್ ಬಿಡ್ತಾರೆ. ಕೃಷ್ಣ ಕೃಷ್ಣ ದೇವಿ ದೇವಿ ನಾನು ಮಾಧವ ಅಯ್ಯೋ ಭ್ರಮೆ. ಗುರುಗಳಿಗೆ ವಂದಿಸುವೆನು. ರುಕ್ಮಿಣಿ ಮಗಳೇ, ನಿನಗೆ ಮಂಗಳವಾಗಲಿ. ಅದು ಅಲ್ಲದೆ ನನ್ನನ್ನು ಕರೆಸಿದ ಕಾರಣವಾದರೂ ಏನಮ್ಮ? ನಿನ್ನ ಮನಸ್ಸಿನ ಚಿಂತೆಯಾದರೂ ಏನಮ್ಮ? ಗುರುಗಳೇ, ನಿಮಗರಿಯದ ವಿಚಾರವಾದರೂ ಯಾವುದಿರುವುದು? ನನ್ನ ಮನವು ಆ ಶ್ರೀಕೃಷ್ಣನಲ್ಲಿ ನೆಲೆಯಾಗಿರುವುದು. ಆದರೆ ಅಣ್ಣನಾದರೂ ಶಿಶುಪಾಲನೊಡನೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸಿರುವನು. ಇದಕ್ಕೆ ನೀವೇ ದಾರಿಯನ್ನು ತೋರಿಸಬೇಕು. ದುಃಖಿಸಬೇಡ ತಾಯಿ. ನಂಬಿದವರನ್ನು ಆ ಪರಮಾತ್ಮನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ನಿನ್ನ ಮನಸ್ಸಿನಲ್ಲಿರುವುದನ್ನು ಪತ್ರವೊಂದರ ಮೂಲಕ ಬರೆದುಕೊಡು. ನಾನು ಈಗಲೇ ದ್ವಾರಕಿಗೆ ಹೋಗಿ ಆ ಪರಮಾತ್ಮನಿಗೆ ತಲುಪಿಸಿ ಬರುತ್ತೇನೆ. ಹಾಗೆ ಆಗಲಿ ಪೂಜ್ಯರೇ. ಕೃಷ್ಣ ಕಾಪಾಡು ಕಾಪಾಡು. ಗುರುಗಳೇ, ತೆಗೆದುಕೊಳ್ಳಿ. ಇದನ್ನು ಪರಮಾತ್ಮನಿಗೆ ಅರ್ಪಿಸಿ ನನ್ನ ಮನದ ಆಸೆಯನ್ನು ಆತನಿಗೆ ತಿಳಿಸಿಬಿಡಿ. ಹಾಗೆ ಆಗಲಿ. ನನ್ನನ್ನು ಹರಣಗೈಯಲು ತಿಳಿಸಿಬಿಡಿ. ಹಾಗೆ ಆಗಲಿ. ನಾನಿನ್ನು ಬಹುದ್ಭರಿತವಾಗಿ ದ್ವಾರಕಿಗೆ ಹೊರಡೋನು. ನಿನ್ನ ಇಷ್ಟಾರ್ಥ ಖಂಡಿತ ನೆರವೇರುವುದು. ನಾರಾಯಣ ಚೇರಾಭಿಷಯನ ನಾರಾಯಣ ಚೇರಾಭಿಷಯನ ನಾರಾಯಣ ಕನಲೋಲ ಶೀಲ ಮುನಿಯಾಂಗ ಬಾಲ ಕನಲೋಲ ಶೀಲ ಮುನಿಯಾಂಗ ಬಾಲ ಕನದಾನ ಶೀಲ ಕನದಾನ ಶೀಲ ಗಣದಾನ ಶೀಲ ಗಣದಾನ ಶೀಲ ಗಣದಾನ ಶೀಲ ಗಣದಾನ ಶೀಲ ವಿನಯ ವಿಚಾರಾಯಣ ಶ್ರೀರಾ ವಿಷಯನ ನಾರಾಯಣ ವಿಜಯನ ನಾರಾಯಣ ಪದ್ಮನೇತ್ರನೇ ಪರಮಾತ್ಮನೇ ಪದ್ಮನೇತ್ರನೇ ಪರಮಾತ್ಮನೇ ಪದ್ಮಾಕ್ಷಿ ಪ್ರಿಯನೇ ಪದ್ಮಾಕ್ಷಿ ಪ್ರಿಯನೇ ಪದುಮಾಕ್ಷಿ ಪ್ರಿಯನೇ ಪದ್ಮಾಕ್ಷಿ ಪ್ರಿಯನೇ ಪದುಮಾಕ್ಷಿ ಪ್ರಿಯನೇ ಪದ್ಮ ಮಂದಿರ ನಾರಾಯಣ ಚೀರ ವಿಷಯನ ನಾರಾಯಣ
ಮಹಾತ್ಮರಾದ ಪೂಜ್ಯರಿಗೆ ವಂದಿಸುವೆ. ಕೃಷ್ಣ ನಿನಗೆ ಕಲ್ಯಾಣವಾಗಲಿ. ಮಹಾತ್ಮ, ಮಹಾತ್ಮ, ನೀವು ಯಾರು? ಯಾವ ದೇಶದವರು? ಸಾಗರವನ್ನು ದಾಟಿ ನನ್ನಲ್ಲಿಗೆ ಬರಲು ಕಾರಣವೇನು? ದಯಮಾಡಿ ತಿಳಿಸಿ. ಓಹೋ ಪುರುಷೋತ್ತಮ, ನಾನು ವಿದರ್ಭ ದೇಶದ ಕುಂಡನೀಪುರದಿಂದ ಬಂದಿರುವೆನು. ನನ್ನನ್ನು ಅಗ್ನಿಜ್ಯೋತ್ಯ ಎಂದು ಕರೆಯುವರು. ನಮ್ಮ ದೇಶದ ರಾಜಕುಮಾರಿಯಾದ ರುಕ್ಮಿಣಿಯು ನನ್ನ ಶಿಷ್ಯಳು. ಅವಳು ನಿನಗಾಗಿ ಒಂದು ಸಂದೇಶವನ್ನು ಕಳಿಸಿರುವಳು. ಚಿರುನಗುವ ದೊರೆಶೂರ ಕೃಷ್ಣ, ಮೊರೆ ಕೇಳಯ್ಯ, ದುರುಳನುಜನು ಎನ್ನ ಶಿಶುಪಾಲಗೊಪ್ಪಿಸಲು ಸರ್ವ ಸಿದ್ಧತೆ ಮಾಡಿಕೊಂಡಿರುವ ನಾಳೆಯೇ ಮದುವೆ ಎನ್ನುವ ಯಜ್ಞಕ್ಕೆ ತ್ವರೆಯಿಂದ ನೀ ಬಂದು ಹರಣಗೈಯದೆ ನನ್ನ ತೊರೆದೆಯಾದರೆ ನನಗೆ ಮರಣವೊಂದೇ ಶರಣು. ಬರುವೆ ಬೆಳಗಿನ ಜಾವ ಗೌರಿ ಪೂಜೆಗೆ, ದೇವಿ ಮಂದಿರದೆ ಕಾಯುತ್ತಿರುವೆ ಕೃಷ್ಣ, ಮೊರೆ ಕೇಳಯ್ಯ. ಮಹಾತ್ಮ, ರುಕ್ಮಿಣಿಯಂತೆ ನನ್ನ ಮನಸ್ಸು ಕೂಡ ಆಕೆಯಲ್ಲಿ ಸೇರಿ ಹೋಗಿದೆ. ಬಯಸಿದ ಭಾಗ್ಯ ತಾನಾಗಿಯೇ ಬಂದು ಕೈ ಸೇರುವಾಗ ಬೇಡ ಎನ್ನುವವರುಂಟೆ. ಅದು ಅಲ್ಲದೆ ಅವಳು ಬಾಯಿಂದಲೂ ಸಹ ಅದನ್ನೇ ಹೇಳಿರುವಳು. ನಾಳೆಯೇ ರುಕ್ಮಿಣಿಯ ಲಗ್ನ, ರುಕ್ಮಿಣಿಯನ್ನು ಉದ್ಧರಿಸು. ಮಕರಂದ, ದಾರ್ಕನಿಗೆ ಹೇಳಿ ರಥವನ್ನು ಸಿದ್ಧಪಡಿಸು. ನಡೆಯಿರಿ ಪೂಜನೆ ಹೋಗೋಣ. ಪ್ರಾಣೇಶ್ವರ, ಸ್ವಾಮಿ, ಯಾವ ಕವಿಯ ಶೃಂಗಾರ ಕಲ್ಪನೆಯೋ ಸೌಂದರ್ಯವಲ್ಲಿಯೋ ದೇವಶಿಲ್ಪಿಯ ಅಮರ ಕಲಾಕೃತಿಯೋ ನೇ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ. ಸ್ವಾಮಿ, ಎಲೆಯ ಮರೆಯ ಸುಂದರ ಕೆಂದಾವರೆಯೋ ನೆಲದ ಮರೆಯ ನವದುಯ್ಯರ ತುನಮಣಿಯೋ. ಎಲೆಯ ಮರೆಯ ಸುಂದರ ಕೆಂದಾವರೆಯೋ ನೆಲದ ಮರೆಯ ನವದುಯ್ಯರ ತುನಮಣಿಯೋ. ಮುಗಿಲ ಮರೆಯ ಮಿಂಚಿನ ಬೌರಾಂಗನೆಯೋ. ಮುಗಿಲ ಮರೆಯ ಮಿಂಚಿನ ಬೌರಾಂಗನೆಯೋ. ಜಗದ ಚೆಲುವೆ ಎನ್ನಾಗಿ ಬಂದ ಸಿರಿಯೇ. ಜಗದ ಚೆಲುವೆ ಎನ್ನಾಗಿ ಬಂದ ಸಿರಿಯೇ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ. ರೇವತಿ, ಸ್ವಾಮಿ,
ನನ್ನ ಭಾವನೆಯ ಭವ್ಯವಾಣಿ, ನೀನೆ ನನ್ನ ಶೃಂಗಾರ ರಾಜರಾಣಿ, ನೀನೆ ನನ್ನ ಭಾವನೆಯ ಭವ್ಯವಾಣಿ, ನೀನೆ ನನ್ನ ಪ್ರಣಯಾನಂದದ ಗಣಿ. ನೀನೆ ನನ್ನ ಪ್ರಣಯಾನಂದದ ಗಣಿ, ನೀನೆ ನನ್ನ ಪ್ರೇಮದ ಮುದ್ದಿನ ಗಿಣಿಯೋ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ, ಸೌಂದರ್ಯವಲ್ಲಿಯೋ ದೇವಶಿಲ್ಪಿಯ ಅಮರ ಕಲಾಕೃತಿಯೋ ರೇ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ. ರೇವತಿ, ಸ್ವಾಮಿ, ರೇವತಿ, ಈ ಮಧುರ ವನದಲ್ಲಿ ಸ್ವಾಮಿ, ಆರೆನ್ನ ಚೆಲುವ ನೀರೆನ್ನ ಒಲವ ಯುಗವೊಂದು ಕ್ಷಣವಾಗಿದೆ. ಆನಂದಗಾರ, ಆನಂದಗಾರ, ಮೈ ಮನಸ್ಸು ಹಾಯಾಗಿದೆ, ಮೈ ಮನಸ್ಸು ಹಾಯಾಗಿದೆ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದನು ರಾಮೋಣತೆ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾಗಿ ಹೋದನು ರಾಮೋಣತೆ. ಬೇರಾವ ನೋಟ ನೀ ನೋಡದೆ ಸ್ವಾಮಿ, ಬೇರಾವ ನೋಟ ನೀ ನೋಡದೆ. ಪ್ರಾಣೇಶ್ವರ, ರೇವತಿ, ನನ್ನಂದವನ್ನೇ ನೀ ನೋಡುತ್ತಾ. ಸ್ವಾಮಿ, ರೇವತಿ, ನನ್ನಂದವನ್ನೇ ನೀ ನೋಡುತ್ತಾ. ಸಾರೆನ್ನ ಚಲುವ ಸೀರೆನ್ನ ಒಲವ ಯುಗವೊಂದು ಕ್ಷಣವಾಗಿದೆ. ಆಡೋಣ ಬಾರ ಆನಂದಗಾರ, ಮೈ ಮನಸ್ಸು ಹಾಯಾಗಿದೆ, ನನ್ನ ಮನಸ್ಸು ಹಾಯಾಗಿದೆ, ನನ್ನ ಮನಸ್ಸು ಹಾಯಾಗಿದೆ. ಸ್ವಾಮಿ, ರೇವತಿ, ಆನಂದವಾಯ್ತಲ್ಲ ಪ್ರಾಣೇಶ್ವರ? ರೇವತಿ, ರೇವತಿ, ಈ ಉದ್ಯಾನವನದಲ್ಲಿ ತಂಪಾದ ಗಾಳಿಯಲ್ಲಿ ಈ ನಿನ್ನ ಸುಮಧುರ ಸಂಗೀತಕ್ಕೂ ನಿನ್ನ ಈ ಪ್ರೇಮ ಅತಿಶಯಕ್ಕೂ ನನ್ನ ಮನಸ್ಸು ಯಾಕೋ ಸೋಲುತ್ತಿರುವುದು. ಆಹಾ, ರೇವತಿ, ಪ್ರಾಣೇಶ್ವರ. ರೇವತಿ, ಸ್ವಾಮಿ, ಸುಂದರವಾಗಿನಿ ಮನಮೋಹಿನಿ ಪ್ರಿಯೆ ಕಾಂತಾಮಣಿ ಕಾಮಿನಿ ಕಾಮಿನಿ ಕಾಮಿನಿ. ಶೃಂಗಾರವಾಗಿನಿ ಮನಮೋಹಿನಿ ಪ್ರಿಯೆ ಕಾಂತಾಮಣಿ ಕಾಮಿನಿ ಕಾಮಿನಿ ಕಾಮಿನಿ. ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ
ಕಾಂತಾಮಣಿ ಕಾಮಿನಿ 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 ಚಿಂತೆಯ ಪರಿಹರಿಸೆ ಚಿರ ಶಾಂತಿದಾರೆಯ ನರಿಸೆ ಚಿಂತೆಯ ಪರಿಹರಿಸೆ ಚಿರ ಶಾಂತಿದಾರೆಯ ನರಿಸೆ ಪ್ರಣಯದ ಕವಿತೆಯ ರಚಿಸೆ ಪ್ರಣಯದ ಕವಿತೆಯ ರಚಿಸೆ ಅಮರ ಲೋಕವನೇ ಸುತಿಸೆ ಪ್ರಣಯದ ಕವಿತೆಯ ರಚಿಸೆ ಅಮರ ಲೋಕವನೇ ಸುತಿಸೆ ತಜ್ಜನಂ ತೆಗಿತಲಯ ಬರಿತ ಗತಿತ ಗಮನೆ ತಜ್ಜನಂ ತೆಗಿತಲಯ ಬರಿತ ಗತಿತ ಗಮನೆ ಶೃಂಗಾರವಾಗಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ 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 ಶೃಂಗಾರ ಮಧುರ ಶೃಂಗಾರ ಅಮರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಕಾಮಿನಿ ಕಾಮಿನಿ. ರೇವತಿ, ಸ್ವಾಮಿ, ಅರಮನೆಗೆ ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ. ಏಕೆ ಮಕರಂದ, ಯುದ್ಧ, ಏನಾಗಿದೆ ನಿನಗೆ? ಭಯ ಭಯ ಕೊಡು ಅಭಯ. ಮಕರಂದ, ಹೇಳ್ಬೇಕದ್ದೇನಾದ್ರೂ ಸ್ಪಷ್ಟವಾಗಿ ಹೇಳು, ಇಲ್ಲದಿದ್ದರೆ ಏನ್ ಹೇಳಲಯ್ಯ ಬಲರಾಮ, ಏನ್ ಮಾಡಲಯ್ಯ ಬಲರಾಮ, ಅಯ್ಯ ಬಲರಾಮ. ಏನ್ ಹೇಳಲಯ್ಯ ಬಲರಾಮ, ಏನ್ ಮಾಡಲಯ್ಯ ಬಲರಾಮ, ಅಯ್ಯ ಬಲರಾಮ. ಯುದ್ಧ 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 ಯುದ್ಧವಯ್ಯ. ಯುದ್ಧ 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 ಯುದ್ಧವಯ್ಯ. ಏನ್ ಹೇಳಲಯ್ಯ ಬಲರಾಮ, ಏನ್ ಮಾಡಲಯ್ಯ ಬಲರಾಮ, ಅಯ್ಯ ಬಲರಾಮ. ಕುಂಡ್ಲಿಪುರದಲ್ಲಿ ರುಕ್ಮಿಣಿ ದೇವಿ ಕಲ್ಯಾಣವಾಗಲು ಕೃಷ್ಣಯ್ಯ ನಮ ಕೃಷ್ಣಯ್ಯ. ಕುಂಡ್ಲಿಪುರದಲ್ಲಿ ರುಕ್ಮಿಣಿ ದೇವಿ ಕಲ್ಯಾಣವಾಗಲು ಕೃಷ್ಣಯ್ಯ ನಮ ಕೃಷ್ಣಯ್ಯ. ಹೋಗವ್ರೆ ಅಲ್ಲಿಗೆ ಈಗೇನು ಮಾಡಿ, ಹೋಗವ್ರೆ ಅಲ್ಲಿಗೆ ಈಗೇನು ಮಾಡು. ಶಿಶುಪಾಲ ಜರ ತಂದ ಅಲ್ಲ, ಶಿಶುಪಾಲ ಜರ ತಂದ ಅಲ್ಲವ್ರೆ. ಏನ್ ಹೇಳಲಯ್ಯ ಬಲರಾಮ, ಏನ್ ಮಾಡಲಯ್ಯ ಬಲರಾಮ, ಅಯ್ಯ ಬಲರಾಮ. ಯುದ್ಧ 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 ಯುದ್ಧವಯ್ಯ. ಏನ್ ಹೇಳಲಯ್ಯ ಬಲರಾಮ, ಏನ್ ಮಾಡಲಯ್ಯ ಬಲರಾಮ, ಅಯ್ಯ ಬಲರಾಮ. ಹೇಳಿದೆನು ಕುಂಡಲಿಪುರ ರುಕ್ಮಿಣಿ ಕಲ್ಯಾಣ ಶಿಶುಪಾಲ ದಾಸೋದರೇ ಹಗರಣ. ಓಹೋ, ಅರ್ಥವಾಯಿತು. ಆ ದುಷ್ಟತ್ರೆಯರು ಒಂದಾಗಿ ಯುದ್ಧಕ್ಕೆ ನಿಲ್ಲುವ ಮೊದಲು ನಾವು ಕೃಷ್ಣನ ಸಹಾಯಕ್ಕೆ ಅಲ್ಲಿದ್ದರೆ ಕ್ಷೇಮ. ನಡೀರಿ ಹೋಗೋಣ. ನಡಿ. ಅಪ್ಪಾಜಿ, ಗೌರಿ ಪೂಜೆಗೆ ಹೋಗಿ ಬರುತ್ತೇನೆ. ಅಳಬೇಡ ಕಂದ, ಪರಮಾತ್ಮ ನಂಬಿದವರನ್ನು ಎಂದಿಗೂ ಕೈ ಬಿಡಲಾರ. ಗುರುದೇವ ಗುರುದೇವ, ಅನರ್ಥವಾಯಿತು. ಏನಾಯಿತು ದಂತವಕ್ರ? ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದನಂತೆ. ಇಷ್ಟು ಮಂದಿ ವೀರ ಕ್ಷತ್ರಿಯ ಸಿಂಹ ಪರಾಕ್ರಮಗಳು ನಡೆದಿರುವಾಗ ಒಬ್ಬ ಗೊಲ್ಲನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದನೆಂದ್ರೆ ನಾಚಿಕೆಗೇಡು. ಎಲ್ಲವೋ ಕೃಷ್ಣ ಮಾಯಾವಿ,
ಕಪಟಿ, ವಂಚಕ, ಮೋಸಗಾರ. ಗುರುದೇವ, ಆಜ್ಞೆ ಮಾಡಿ ನಾನೀಗಲೇ ಹೋಗಿ ಆ ದುರ್ನಶೀಲವನ್ನು ತಡೆದು ಉಳಿಸಿ ರುಕ್ಮಿಣಿಯನ್ನು ಕರೆತರುತ್ತೇನೆ. ಆಜ್ಞೆ ಮಾಡಿ. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಎಲ್ಲೆಲ್ಲವೋ ಬಲರಾಮ. ಎಲ್ಲಿಗೆ ಹೋಗುವೆ ಒಲ್ಲೆ ನಿನ್ನಾಟವ? ಚೋರನೆ ಚೋರತನದಿ ಸಹೋದರಿಯ, ಚೋರನೆ ಚೋರತನದಿ ಸಹೋದರಿಯ, ಒಂದು ಪೋಪೆಯ ದ್ವಾರಕೆಗೆ ಅಣ್ಣನೇ, ಅಣ್ಣ ಹೇಳಿ. ಶೂರಾದಿ ಶೂರ ಆದ ನನ್ನ ಮುಂದೆ ಸೆಣಸಲಾಗದೆ ರುಕ್ಮಿಣಿಯನ್ನು ಕಳ್ಳತನದಿಂದ ಅರಣ್ಯಗೈತುರೆಯ. ರುಕ್ಮಿಣಿ, ಕೆಳಗಿಳಿದು ಬಾ. ರುಕ್ಮಿಣಿ, ಭಯಪಡಬೇಡ, ಭಯಪಡಬೇಡ. ಇಲ್ಲವೋ ಗೊಲ್ಲ, ಕ್ಷತ್ರಿಯರ ಕಾಳಗವೆಂದರೆ ಮುದಿ ಪೂತನೊಡನೆ ಸೆಣಸಾಟವೆಂದುಕೊಂಡೆಯ ಎಲ್ಲ, ಅಥವಾ ಮೂರುಕಲ್ಲು ಬಂಡೆಯನ್ನು ಮುರಿದಂತೆ ಎಂದು ಭಾವಿಸಿದೆಯ? ಬಾಡ ನೀರನ್ನು ಅವನು ತುಳಿದ ಪೌರುಷವಾಗಲಿ, ಚಿಕ್ಕ ಗುಡ್ಡವನ್ನು ಎತ್ತಿ ಮೆರೆದ ಪೌರುಷವಾಗಲಿ ನಿನ್ನ ಪ್ರಾಣವನ್ನು ಖಂಡಿತ ರಕ್ಷಿಸದು. ಓಹೋ ರುಕ್ಮಿ, ನಿನ್ನನ್ನು ಜಯಿಸಿಯೇ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಬೇಕೆ? ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುವ ಮಾತಂತಿರಲಿ, ಮೊದಲು ನನ್ನನ್ನು ಗೆಲ್ಲೋ ಗೊಲ್ಲ. ಸ್ವಾಮಿ, ಭಯಪಡಬೇಡ ರುಕ್ಮಿಣಿ, ನಿನ್ನ ಅಣ್ಣನ ಪ್ರಾಣಕ್ಕೇನೂ ಭಯವಿಲ್ಲ. ಬಯಸಿ ಬಂದ ಭಾವ ಮೈದುನನಿಗೆ ಮದುವೆಯ ಉಡುಗೊರೆ ಕೊಡದಿದ್ದರೆ ಹೇಗೆ? ಭಾವ, ಸ್ವಲ್ಪ ತಾಳು ಭಾವ, ಸ್ವಲ್ಪ. ಯಾರು ನಿನ್ನ ಭಾವ? ಶಿಶುಪಾಲ ನನ್ನ ಭಾವ. ನಾನು ಅವನಿಗೆ ಭಾವ ಮೈದುನ. ನೀನೆಲ್ಲವೋ ಮಾತಿನ ಮಲ್ಲ, ಎತ್ತು ನಿನ್ನ ಬಿಲ್ಲ. ಹಾಗಾದರೆ ನಿನ್ನ ಮದ ಅಡಗಲೇಬೇಕು. ನಂತರ ನಿನ್ನನ್ನು ನೋಡಿ ನಾನು ನಗಲೇಬೇಕು. ಕಳ್ಳು ಮಾತನೇಕೆ ನುಡುವೆ ಕಳ್ಳ ಕೃಷ್ಣನೇ, ಕಳ್ಳು ಮಾತನೇಕೆ ನುಡುವೆ ಕಳ್ಳ ಕೃಷ್ಣನೇ, ಚೌಧರಿಯನ್ನು ಕದ್ದು ಹೊರಟ ಜಾರ ಚೋರನೇ, ಬರಿದೆ ಏಕೆ ನುಡಿಯುತ್ತಿರುವ ಬೆಳಗಿನ ನುಡಿ, ದಂಬಗಾರನೇ ಮಲ್ಲತನವ ತೋರಲೇಕ ಗೊಲ್ಲ ನನ್ನಳು, ಮಲ್ಲತನವ ತೋರಲೇಕೆ ಗೊಲ್ಲ ನನ್ನಳು, ಶರದಿ ನಿನ್ನ ಶಿರವಾರಿದು ಸೆಳೆದು ಜಯ. ಬರಿದೆ ಬಿಡು ಬಿಡಿನ್ನು ಏಕೆ ನುಡಿವೆ ಬೆಳಗಿನ ನುಡಿ, ಬಿಡು ಬಿಡಿನ್ನು ಏಕೆ ನುಡಿವೆ ಬೆಳಗಿನ ನುಡಿ, ಗುರುಳ ಗುರುವ ಶಿಷ್ಯ ನಿನ್ನ ಪಾಡ ನೋಡಿಕೋ, ಗುರುಳ ಗುರುವ ಶಿಷ್ಯ ನಿನ್ನ ಪಾಡ ನೋಡಿಕೋ, ನಿನ್ನ ಪಾಡ ನೋಡಿಕೋ, ನಿನ್ನ ಪಾಡ ನೋಡಿಕೋ. ರುಕ್ಮಿಣಿ, ಹೋಗೋಣವೆ? ಹಾಗೆ ಆಗಲಿ ಸ್ವಾಮಿ. ಓಹೋ, ಕ್ಷತ್ರಿಯ ವೀರರೇ, ತಮ್ಮ ಪರಾಕ್ರಮಕ್ಕೆ ತಕ್ಕದ್ದು ತಲುಪಿತು ತಾನೆ? ದಯಮಾಡಿಸಿ ದಯಮಾಡಿಸಿ. ನಿನ್ನ ದುಷ್ಟ ಗುರು ಜರಾಸಂಧ, ದುರುಳ ಮಿತ್ರ ಶಿಶುಪಾಲ, ದಂತವಕ್ರ, ಪೌಂಡ್ರೀಕ, ಸಾಳ್ವ ಮುಂತಾದ ದುಷ್ಟಕೂಟವು ತಮಗಾಗಿ ಅದೆಷ್ಟು ಕಾದಿದೆಯೋ ಏನೋ. ದಯಮಾಡಿಸಿ ದಯಮಾಡಿಸಿ. ರುಕ್ಮಿಣಿ, ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ.
ಛೇ, ಇದೆಂತಹ ಅಪಮಾನ! ಇಲ್ಲವೋ ಕೃಷ್ಣ, ನನ್ನ ಉಸಿರುವರೆಗೂ ನೀನು ನನ್ನ ವೈರೇ ಸರಿ. ಅಪಮಾನದ ಮುಖ ಹೊತ್ತು ಕುಂಡಿನೀಪುರಕ್ಕೆ ಹೋಗಲಾರೆ. ನಾನೀಗಲೇ ಭೋಜಕ ಪಟ್ಟಣಕ್ಕೆ ಹೋಗಿ ನೆಲೆಸುವೆನು. ಶಿಶುಪಾಲ, ಕೃಷ್ಣನ ರುಕ್ಮಿಣಿ ಕುಮಾರನನ್ನು ಜಯಿಸಿ ಅಪಹರಿಸಿಕೊಂಡು ಹೋದನಂತೆ. ಗುರುದೇವ, ಮರ್ಯಾದೆ ಹೋದ ಮೇಲೆ ನಾವಿನ್ನು ಬದುಕಿರಬಾರದು ಗುರುದೇವ, ಬದುಕಿರಬಾರದು. ಸಮಾಧಾನ ತಂದುಕೋ ಶಿಶುಪಾಲ. ಇಂದಿನ ಸೋಲು ಮುಂದಿನ ಗೆಲುವಿಗೆ ನಾಂದಿ. ಸಮಯ ಕಾಯ್ದು ಹಾಗೆಯನ್ನು ತೀರಿಸಿಕೊಳ್ಳುವುದೇ ಜಾಣರ ಲಕ್ಷಣ. ಸಮಾಧಾನ ತಂದುಕೋ ಶಿಶುಪಾಲ. ಇನ್ನೆಲ್ಲಿಯ ಸಮಾಧಾನ ಗುರುದೇವ, ಇನ್ನೆಲ್ಲಿಯ ಸಮಾಧಾನ? ರುಕ್ಮಿಣಿ, ರುಕ್ಮಿಣಿ! ಅಣ್ಣ, ಕೃಷ್ಣ, ಜಾತ್ರೆ ಸತ್ರಾರ್ಜಿತ ರಾಜ, ಸ್ವಾಗತ ಸ್ವಾಗತ. ಸತ್ರಾಜಿತ, ಇಲ್ಲಿ ಕುಳಿತುಕೋ. ಸತ್ರಾಜಿತ, ಇಷ್ಟು ಅಪೂರ್ವ ಪ್ರಕಾಶವುಳ್ಳ ಮಡಿ ಯಾವುದು? ಎಲ್ಲಿ ದೊರಕಿತು ನಿನಗೆ? ಸತ್ರಾಜಿತ, ಈ ಮಣಿಯ ವಿವರವ, ಈ ಮಣಿಯ ವಿವರವ ಬಲರಾಮನಿಗೆ ಕೇಳುವೆನು. ಬಲರಾಮ, ನನ್ನ ತಪಸ್ಸಿಗೆ ಮೇತಿ ವಿರಮಣಿಯು ಕರುಣಿಸಿದ. ನನ್ನ ತಪಸ್ಸಿಗೆ ಮೇತಿ ವಿರಮಣಿಯು ಕರುಣಿಸಿದ ಬಲರಾಮನಿಗೆ ಕೇಳುವೆನು. ಈ ಮಣಿಯ ವಿವರವ, ಈ ಮಣಿಯ ವಿವರವ ಬಲರಾಮನಿಗೆ ಕೇಳುವೆನು. ಬಲರಾಮ, ಸತ್ರಾಜಿತ, ಪೂಜಿಸಲು ನೀಡುವುದು, ಪೂಜಿಸಲು ಪ್ರತಿನಿತ್ಯ ಬಂಗಾರ ನೀಡುವುದು. ಸಿರಿವಂತನಾನೆನಿಸಿದರೆ ಹರ್ಷದಲ್ಲಿ ಅನವರತ, ಹರ್ಷದಲ್ಲಿ ಅನವರತ ಮಾಡುವೆ ಹೃದಯದಿ ಬಲರಾಮನಿಗೆ ಕೇಳುವೆನು. ಈ ಮಣಿಯ ವಿವರವ, ಈ ಮಣಿಯ ವಿವರವ ಬಲರಾಮನಿಗೆ ಕೇಳುವೆನು. ನನ್ನ ತಪಸ್ಸಿಗೆ ಮೆಚ್ಚಿ ಸೂರ್ಯ ಭಗವಾನ್ ಪ್ರಸಾದಿಸಿದ್ದು ಈ ಶಮಂತ ಕಮಳಿ. ಇದನ್ನು ಪೂಜಿಸಿದರೆ ಪ್ರತಿನಿತ್ಯ ಬಂಗಾರ ಬಂಗಾರ ಕೊಡುವುದು. ಬಂಗಾರ ಬಂಗಾರ ಆಶ್ಚರ್ಯವಾಗಿದೆಯೇ? ಅಷ್ಟೇ ಅಲ್ಲ, ಈ ಮಣಿ ಇರುವ ಸ್ಥಳದಲ್ಲಿ ಅನವರತ ಆರೋಗ್ಯ ಐಶ್ವರ್ಯಾದಿಗಳು ಶಾಶ್ವತ. ಬಂಗಾರ, ಆಯುರಾರೋಗ್ಯ, ಐಶ್ವರ್ಯ ಒಂದೇ ಮಕರಂದ, ಸ್ವಲ್ಪ ಗಂಭೀರವಾಗಿ ಕೂರು. ಇಂತಹ ಅಪೂರ್ವವಾದ ವಸ್ತು ಪ್ರಜಾಕ್ಷೇಮದ ಕಾರಣವಾಗಿ ಮಹಾರಾಜರಲ್ಲಿದ್ದರೆ ಕ್ಷೇಮವೆಂಬುದು ನನ್ನ ಭಾವನೆ. ಹೌದು,
ಆ ಮಣಿಯನ್ನು ಉಗ್ರಸೇನ ಮಹಾರಾಜರಿಗೆ ಒಪ್ಪಿಸುವುದು ಉಚಿತವೆಂದು ತೋರುತ್ತದೆ, ಅಲ್ಲವೇನಪ್ಪ ಕೃಷ್ಣ? ಸರಿಯಾದ ಸಲಹೆ ಪೂಜ್ಯರೇ. ಕೃಷ್ಣ, ಪ್ರಜಾಕ್ಷೇಮದ ನೆಪದಿಂದ ಮತ್ತೊಬ್ಬರ ಕಷ್ಟಾರ್ಜಿತವನ್ನು ಸುಲಿಗೆ ಮಾಡುವುದು ಯಾವ ಧರ್ಮ? ಸತ್ರಾಜಿತ, ಧರ್ಮ ಅಧರ್ಮಗಳ ವಿವೇಚನೆ ಬಗ್ಗೆ ನನ್ನ ಸಹೋದರಿಗೆ ತಿಳುವಳಿಕೆ ಹೇಳುವೆಯಾ? ಶಾಂತಿ ಶಾಂತಿ. ಶಾಂತರಾಗಿ ಬಲರಾಮ, ಶಾಂತನಾಗು. ಸತ್ರಾಜಿತ, ಶಾಂತಿ. ಈ ಮಂಗಳ ಸಮಯದಲ್ಲಿ ಅಶಾಂತಿಯ ವಾತಾವರಣವನ್ನು ಏಕೆ ಕಲ್ಪಿಸುತ್ತಿರುವಿರಿ? ಈ ಕೃಷ್ಣನ ಬುದ್ಧಿ ತಿಳಿದು ತಿಳಿದು ಇದನ್ನು ತೆಗೆದುಕೊಂಡು ಬಂದೇನಲ್ಲ, ಇದು ನನ್ನ ಅಪರಾಧ. ಸತ್ರಾಜಿತ, ಈ ನಿನ್ನ ಅಹಂಕಾರಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸದೆ ಹೋದರೆ? ಸಾವಧಾನ ಅಣ್ಣ, ಯಾರಿಗೆ ಯಾರು ಬುದ್ಧಿ ಕಲಿಸಬೇಕಾಗಿಲ್ಲ, ಕಾಲವೇ ಬುದ್ಧಿ ಕಲಿಸುತ್ತದೆ. ದೊರಕಿತು ನನಗಿಂದು ದೊರಕಿತು ನನಗಿಂದು ದೊರಕಿತು ನನಗಿಂದು ದೊರಕಿತು ನನಗಿಂದು
ಕಮಲದಲ್ಲಿ ಬೆಳಗುವ ಪಾದ ಹೃದಯ ಕಮಲದಲ್ಲಿ ಬೆಳಗುವ ಪಾದ ಯದುಕುಲ ಚಂದ್ರನ ಪಾವನ ಪಾದ ಯದುಕುಲ ಚಂದ್ರನ ಪಾವನ ಪಾದ ನಿಧಿ ನನ್ನದಾಯಿತು ಪುಣ್ಯ ನಿಧಿ ನನ್ನದಾಯಿತು ಪುಣ್ಯ ದೊರಕಿತು ನನಗಿಂದು ಸಂತೇನೆ ದೊರಕಿತು ನನಗಿಂದು ಸಂತೇನೆ ದೊರಕಿತು ನನಗಿಂದು ಸ್ವಾಮಿ ಬಾರುಕ್ಮಿಣಿ ಬನಮೋಹಿನಿ ಅತಿ ಮಧುರಾ ಬಾರುಕ್ಮಿಣಿ ಮನಮೋಹಿನಿ ಅತಿ ಮಧುರಾ ಅತಿ ಮಧುರಾ ಗಮರವು ಸುಮರು ನೀನು ಆಗಲು ಒಂದಡೆ ಸಂಗಮ ಗಮರವು ಸುಮರು ನೀನು ಆಗಲು ಒಂದಡೆ ಸಂಗಮ ಮೂಡಿತು ಜಾಗೃತಿ ಭಾವನಾ ಮೂಡಿತು ಜಾಗೃತಿ ಭಾವನಾ ಮೂಡಿತಾನಂದ ಸಿಂಹನ ಬಾರುಕ್ಮಿಣಿ ಮನಮೋಹಿನಿ ಅತಿ ಮಧುರಾ ಅತಿ ಮಧುರಾ ನಮ್ಮಿ ಜೀವನ ಸಂಘರ್ಷಣ ಜಗತ ದರ್ಶನ ಆಕಾಲ ನಮ್ಮಿ ಜೀವನ ಸಂಘರ್ಷಣ ಜಗತ ದರ್ಶನ ಆಕಾಲ ಮಾನವ ಕುಲಕ್ಕೆ ಪಾವನ ಮಾನವ ತುಲಗೆ ಪಾವನ ಜಗದ ಸ್ವಾಮಿಯ ಸಾಧನ ಬಾರುಕ್ಮಿಣಿ ಮನಮೋಹಿನಿ ಅತಿ ಮಧುರಾ ಅತಿ ಮಧುರಾ ಅತಿ ಮಧುರಾ ಸ್ವಾಮಿ ನಿಮ್ಮ ಕೈ ಹಿಡಿದ ನಾನೇ ಧನ್ಯಳಲ್ಲವೇ ರುಕ್ಮಿಣಿ ನಿನ್ನನ್ನು ಪಡೆದ ನಾನೇ ಭಾಗ್ಯವಂತ ಸ್ವಾಮಿ ಅನುಗಾಲವು ನಿಮ್ಮ ಸನಿಹದಲ್ಲಿಯೇ ಇದ್ದು ಮಂದಾರ ಪುಷ್ಪಗಳಿಂದ ನಿಮ್ಮ ಪಾದ ಸೇವೆ ಮಾಡಬೇಕೆಂಬುದೇ ನನ್ನ ಬಯಕೆ ಹೌದೇ ರುಕ್ಮಿಣಿ ಹೌದು ಸ್ವಾಮಿ ನಿನ್ನ ಪ್ರೀತಿ ಪ್ರೇಮ ಭಕ್ತಿ ಭಾವನೆಗಳನ್ನು ವರ್ಣಿಸಲು ಅಸಾಧ್ಯವಾಗಿರುವುದು ರುಕ್ಮಿಣಿ ಚೆಲುವಿನ ರೂಪಸಿ ಒಲವಿನ ಪ್ರಿಯ ಪ್ರಥಮ ಮಿಲನದಲ್ಲಿ ನಲಿಯುವ ಪ್ರಥಮ ಮಿಲನದಲ್ಲಿ ನಲಿಯುವ ಒಲವಿನ
ಕಾಲ್ ಗೆದ್ದೆ ನಾದಕ್ಕೆ ಮನಸೋದೆ ಹೆಜ್ಜೆಯ ಕಾಲ್ ಗೆದ್ದೆ ನಾದಕ್ಕೆ ಮನಸೋದೆ ಹೆಜ್ಜೆಯ ಕಾಲ್ ಗೆದ್ದೆ ನಾದಕ್ಕೆ ಮನಸೋದೆ ರುಕ್ಮಿಣಿ